ನಾವು ರಿಪಬ್ಲಿಕ್ ಕನ್ನಡನ ಅಭಿನಂದನೆ ಮಾಡ್ತೀವಿ. ಯಾಕೆಂದರೆ ನೀವು ಕಳೆದ ಕೆಲವಾರು ದಿನಗಳಿಂದ ಅಹೋರಾತ್ರ ಅಯೋಧ್ಯೆಯನ್ನು ನೀವು ಕವರ್ ಮಾಡ್ತಾ ಇದ್ದೀರಿ. ದೊಡ್ಡ ಸಂದೇಶ ಹೋಗ್ತಾ ಇದೆ. ಮಾಧ್ಯಮ ಶುಭಕ್ಕೆ ಮಾಧ್ಯಮ ಆಗಬೇಕು. ಮಾಧ್ಯಮ ಯಾವುದಕ್ಕೂ ಕೂಡ ಒಂದು ಮಾಧ್ಯಮ ಆಗ್ಬೋದು, ಮೀಡಿಯಮ್ ಆಗ್ಬೋದು, ಯಾವುದಕ್ಕೂ ಬೇಕಾದರೂ. ಆದರೆ ಇಂತಹದಕ್ಕೆ ದೇಶ ಮಾಧ್ಯಮ ಆದಾಗ ಮನಸ್ಸುಗಳನ್ನು ಕಟ್ಟೋ ಕೆಲಸ ಆಗುತ್ತೆ ಅಂತ. ಈ ರಾಮ ಮಂದಿರವನ್ನು ಅನೇಕ ಇಲ್ಲಿ ಕಾರ್ಯಕರ್ತರು, ಕುಶಲಕರ್ಮಿಗಳು ಸೇರಿ ಅಯೋಧ್ಯೆಯಲ್ಲಿ ಕಟ್ತಾ ಇದ್ದಾರೆ. ನೀವು ಕನ್ನಡಿಗರ ಮನಸ್ಸುಗಳಲ್ಲಿ ರಾಮ ಮಂದಿರ ಕಟ್ತಾ ಇದ್ದೀರಿ. ತುಂಬ ಮುಖ್ಯವಾದ ಕಾರ್ಯ. ಅಭಿನಂದನೆ ನಮ್ಮ ಈ ವಾಹಿನಿಗೆ. ಧನ್ಯವಾದ. ಜೊತೆಗೆ ಮನಸ್ಸುಗಳಲ್ಲಿ ಇಲ್ಲಿ ಮಂದಿರ ಆಗ್ತಾ ಇದೆ. ಮಂದಿರದ ದೊಡ್ಡ ಭವನದ ಒಳಗಡೆ ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಬಟ್ ಮನಸ್ಸುಗಳಲ್ಲೂ ಕೂಡ ನಾವು ರಾಮನನ್ನ ಸ್ಥಾಪಿಸ್ಕೊಳ್ಳೋದು, ಆತನ ಆದರ್ಶವನ್ನ ಪಾಲನೆ ಮಾಡೋದು ಹೇಗೆ ಅಂತ ಹೇಳಿ, ಅದು ನಮ್ಗನ್ಸೋದು ರಾಮಾಯಣದ ಮೂಲಕವಾಗಿ ಅಂತ. ರಾಮಾಯಣವನ್ನು ಯಾಕೆ ಓದಬೇಕು ಅನ್ಬೇಕಾದ್ರೆ ನಮ್ಮ ಪೂರ್ವಜರು ಕೊಟ್ಟ ಕಾರಣ, ಎರಡು ಭಾವ ನಮ್ಮೊಳಗೆ ಬರಬೇಕು ಅಂತ. ಒಂದು, ರಾಮನಂತೆ, ಲಕ್ಷ್ಮಣನಂತೆ, ಸೀತೆಯಂತೆ, ಹನುಮಂತನಂತೆ ನಾವು ಇರಬೇಕು ಅನ್ನೋ ಭಾವ. ಇನ್ನೊಂದು, ರಾವಣನಂತೆ ಇರಬಾರ್ದು, ಅಥವಾ ಶೂರ್ಪಣಖಿ ಅಂತ ಇರಬಾರ್ದು, ಕೈಕೇಯಿ ಅಂತ ಇರಬಾರ್ದು. ಈ ಭಾವ ತುಂಬ ಮುಖ್ಯ ಅಂತ. ಈಗ 1000 ಕಾನೂನು ಕೋರ್ಟ್ಗಳು ಮಾಡಿದ ಕೆಲಸವನ್ನು ಈ ಭಾವ ಮಾಡುತ್ತೆ ಅಂತ. ಹಾಗಾಗಿ ರಾಮ ಮಂದಿರದ ಪ್ರತಿಷ್ಠಾಪನೆ ಎಷ್ಟು ಮುಖ್ಯವೋ ರಾಮಾಯಣದ ಪ್ರಸಾರ ಅಷ್ಟೇ ಮುಖ್ಯ. ಇದು ಶಿಕ್ಷಣ ಕಾವ್ಯ. ರಾಮಾಯಣ ಎನ್ನುವಂಥದ್ದು ಲಾಭಕೋಶರಿಗೆ ವಾಲ್ಮೀಕಿಗಳು ಶಿಕ್ಷಣ ಕೊಡ್ಲಿಕ್ಕೆ ಬಳಸಿರ್ತಕ್ಕಂಥ ಕಾವ್ಯ ಅಂತ. ಹಾಗಾಗಿ ಇದರ ಮೂಲಕ ನಾವು ಅಂಥ ಭಾವಗಳನ್ನ, ಮನಸ್ಸುಗಳನ್ನು ಕಟ್ಟೋಕೆ ಸಾಧ್ಯ ಇದೆ. ನಿಜ. ಮತ್ತೊಂದು ಮಾತೇನಂತಂದ್ರೆ, ಹಿಂದೂ ಧರ್ಮ, ಸನಾತನ ಧರ್ಮ ರಾಜಕೀಯ ಬೆರೆತು, ಅಂದ್ರೆ ರಾಜಕೀಯ ವಿಚಾರವಾಗಿ ಚುನಾವಣೆಯ ವಸ್ತುವಾಗ್ಬಿಟ್ಟಿದೆ. ಅಂದ್ರೆ ಮನಸ್ಸಿಗೆ ಬಂದಂತೆ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಸನಾತನ ಧರ್ಮವನ್ನ, ಅದರ ಅನುಯಾಯಿಗಳನ್ನ ಹೀಯಾಳಿಸಬಹುದು, ಅವರ ವಿರುದ್ಧವಾಗಿ ಅಪಶಬ್ದಗಳನ್ನ ಬಳಸಬಹುದು. ಅದಷ್ಟು ಸರಳವಾಗ್ಬಿಟ್ಟಿದೆಯೇ ಅಂತ ಹೇಳಿ. ನಮ್ಮ ದೃಷ್ಟಿಯಿಂದ ರಾಮನ ಭೌಮ ವ್ಯಕ್ತಿತ್ವದ ಮುಂದೆ, ರಾಮ ಮಂದಿರ ಪ್ರತಿಷ್ಠಾಪನೆಯ ಈ ಬಹಳ ದೊಡ್ಡ ಕಾರ್ಯದ ಮುಂದೆ ರಾಜಕೀಯ ತುಂಬ ಚಿಕ್ಕದು, ಚಿಲ್ಲರೆ ಅಂತ ಅನ್ಬೋದು ಅದನ್ನು ಅಂತ. ಕಾಲು ಉಗುರಿಗೆ ಕೂಡ ಬದಿಯಾರಂಥದ್ದು. ಹಾಗಾಗಿ ಅಷ್ಟು ದೊಡ್ಡದನ್ನು, ಅಷ್ಟು ಹತ್ರದನ್ನು ಇದರ ಮೂಲಕ ನಾವು ಅಪಮೌಲ್ಯ ಮಾಡೋ ಥರ ಆಗಬಾರ್ದು ಅಂತ ನಾವು ಅಪೇಕ್ಷೆ ಪಡೋಂಥದ್ದು. ನಾವು ಯಾವ್ದಾದ್ರು ಒಂದು ಜಾಗ ಆದರೂ ಬೇಡವಾ, ರಾಜಕೀಯ ಬಿಟ್ಟು ಇರ್ತಕ್ಕಂಥ ಒಂದು ಸ್ಥಾನ ಆದರೂ ಬೇಡವಾ? ಎಲ್ಲ ಕಡೆ ಈ ಕೆಸರನ್ನ ಎರಚ್ಕೊಳ್ಳೋದಕ್ಕೆ, ಬೆರೆಸ್ಕೊಳ್ಳೋದಕ್ಕೆ ಅರ್ಥ ಇಲ್ಲ ಅಂತ. ಹಾಗಾಗಿ ನಮ್ಮ ಕರೆ ರಾಮ ಮಂದಿರದ ಧ್ವಜದ ಅಡಿಯಲ್ಲಿ, ಆ ಛತ್ರ ಛಾಯೆ ಅಡಿಯಲ್ಲಿ ಇಡೀ ಭಾರತ ಎಲ್ಲ ವರ್ಗಭೇದ, ಪಕ್ಷಭೇದ, ಮತಭೇದಗಳನ್ನು ಮರೆತು ಒಂದಾಗಬೇಕು ಅಂತ. ನಿಜ. ಈ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಬಹುತೇಕ ಹಿಂದೂ ಧರ್ಮದ ಅಡಿಯಲ್ಲಿ ಬರುವ ಎಲ್ಲಾ ಪಂಥದ ಸಾಧು ಸಂತರನ್ನ, ಮಹರ್ಷಿಗಳನ್ನ, ಪೀಠಾಧಿಪತಿಗಳನ್ನ ಆಹ್ವಾನಿಸಲಾಗಿದೆ. ಕೆಲವರು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಇದು ಎಲ್ಲ ಹಿಂದೂಗಳಿಗೆ ಸಲ್ಲೋದಲ್ಲ. ಹಿಂದೂಗಳಲ್ಲಿ ಒಡಕನ್ನ ಮೂಡಿಸಲಾಗ್ತಾ ಇದೆ. ಶೈವರು, ಶಾಕ್ತರು, ಈ ರೀತಿಯಾಗಿ ಒಂದು ರೀತಿಯಲ್ಲಿ ಭೇದ ಭಾವ ಮಾಡಲಾಗ್ತಾ ಇದೆ. ಈ ರೀತಿಯ ಮಾತುಗಳು ಕೂಡ ನಮ್ಮ ನೆಲದಲ್ಲೇ, ಕರ್ನಾಟಕದ ನೆಲದಲ್ಲೇ ಕೇಳೋಕ್ ಸಿಕ್ತು. ರಾಮ ಭಾರತಕ್ಕೆಲ್ಲ ಚಕ್ರವರ್ತಿ ಆಗಿದ್ದ, ಭೂಮಂಡಲಕ್ಕೆಲ್ಲ ಚಕ್ರವರ್ತಿ ಆಗಿದ್ದ. ಅವನು ಯಾರೋ ಶೈವರಿಗೆ ಚಕ್ರವರ್ತಿ, ವೈಷ್ಣವರಿಗೆ ಚಕ್ರವರ್ತಿ ಅನ್ನೋ ಇರಲಿಲ್ಲ ರಾಮ. ರಾಮನ ಬದುಕನ್ನೇ ನೋಡಿದರೆ, ಒಬ್ಬರು ವಸಿಷ್ಠರು, ಒಬ್ಬ ಜನಕ, ಒಬ್ಬ ಗುಹ, ಅವನು ಅಂತ್ಯಜ, ಅವನು ಒಂದು ಪಕ್ಷಿ ಜಟಾಯು, ಒಂದು ರಾಕ್ಷಸ ವಿಭೀಷಣ. ಅವನು ಮುಟ್ಟಿದ ಜಾಗಗಳನ್ನು ನೋಡಿದರೆ ಯಾವ ವರ್ಗ ಬಿಟ್ಟಿದ್ದಾನೆ ರಾಮ? ಎಲ್ಲ ವರ್ಗಗಳಲ್ಲಿ ರಾಮಾಯಣದ ಪಾತ್ರಗಳನ್ನು ಗಮನಿಸ್ಬೇಕು. ಬೇರೆ ಏನು ಬೇಡ, ರಾಮಾಯಣದ ಪಾತ್ರಗಳನ್ನು ತೆಗೆದುಕೊಂಡ್ರೆ ಯಾವ ವರ್ಗಕ್ಕೆ ಪ್ರಾತಿನಿಧ್ಯ ಇಲ್ಲ. ಮನುಷ್ಯತ್ವದ ವ್ಯಾಪ್ತಿ ಯಾಕೆ? ವಾನರ, ಹನುಮಂತ ಅಥವಾ ಸುಗ್ರೀವ, ಎಲ್ಲ ಜನಜಾತಿಗಳು, ವರ್ಗಗಳು ಅಲ್ಲಿ ರಾಮನ ಆಸ್ಥಾನದಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ರು ಅನ್ನೋದಕ್ಕೆ ರಾಮಾಯಣವೇ ನಿದರ್ಶನ ಅಂತ. ಹಾಗಾಗಿ ಆ ಪ್ರಶ್ನೆ ಇಲ್ಲ. ರಾಮನೇ ರಾಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾನೆ. ಸ್ವತಃ ರಾಮೇಶ್ವರ ಶಬ್ದವೇ ತುಂಬ ಅದ್ಭುತವಾಗಿರುವಂಥದ್ದು. ಸಂಸ್ಕೃತದಲ್ಲಿ ರಾಮೇಶ್ವರ ಶಬ್ದ ಇದೆಯಲ್ಲ, ಆ ಶಬ್ದದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಮಾಡಿದರೆ ಬೇರೆ ಬೇರೆ ಅರ್ಥ ಬರುತ್ತೆ. ಅದಕ್ಕೆ ರಾಮಸ್ಯ ಈಶ್ವರ ಅಂದರೆ ರಾಮನ ಒಡೆಯ, ಶಿವನಿಗೆ ಪ್ರಾಧಾನ್ಯ. ಬಹುರಿಹಿ ಮಾಡಿದರೆ ರಾಮ ಈಶ್ವರ ಯಸ್ಯ ಸಹ, ರಾಮನೇ ಯಾರ ಒಡೆಯನೋ, ರಾಮನಿಗೆ ಪ್ರಾಧಾನ್ಯ ಬಂತು. ದ್ವಂದ್ವ ಸಮಾಸ ಮಾಡಿದರೆ ರಾಮಶ್ಚಾಸೋ ಈಶ್ವರಶ್ಚ, ಸಮ ಪ್ರಾಧಾನ್ಯ ಬಂತು, ರಾಮನು ಮತ್ತು ಈಶ್ವರನು ಅಂತ. ಅದೇ ನೀವು ಇನ್ನೂ ಮುಂದುವರೆದು ನೀವು ಬೇರೆ ಇನ್ನೊಂದು ಸಮಾಸ ಮಾಡಿದರೆ ರಾಮಶ್ಚಾಸೋ ಈಶ್ವರಶ್ಚ ಅಂತ ಕರ್ಮಧಾರ್ಯ ಮಾಡಿದರೆ ರಾಮನೇ ಶಿವ ಅಂತ, ಶಿವನೇ ರಾಮ ಅಂತ ಒಂದೇ ಆಗ್ಬಿಡ್ತಾರೆ ಇಬ್ಬರು ಕೂಡ ಅಂತ. ಇದು ನಮ್ಮ ಭಾರತ ಅಂತ. ಹಾಗಾಗಿ ರಾಮನಿಗೂ ಇಲ್ಲ, ಈಶ್ವರನಿಗೂ ಇಲ್ಲ. ಈಶ್ವರ ಕಾಶಿದ ಮರಣ ಹೊಂದವರಿಗೆ ಬಲಗಿ ಬೀದಿ ರಾಮತಾರಕ ಮಂತ್ರದ ಉಪದೇಶ ಕೊಡ್ತಾನೆ. ಈಶ್ವರ ತನ್ನ ಪತ್ನಿಗೆ ಪಾರ್ವತಿಗೆ ರಾಮತಾರಕ ಮಂತ್ರದ ಉಪದೇಶ ಕೊಡ್ತಾನೆ.
ನಿನ್ನೆ ಒಬ್ಬರು ಭಕ್ತರು ಸಿಕ್ಕಿದ್ರು ಬರೋ ದಾರಿಯಲ್ಲಿ ರೇವಾದಲ್ಲಿ ಒಂದು ಭಕ್ತರ ಮನೇಲಿ ನಾವು ಅನುಷ್ಠಾನಕ್ಕೋಸ್ಕರ ಇಳ್ಕೊಂಡಿದ್ವು. ಭಾಳ ವಯಸ್ಸಾದರು ಒಬ್ಬರು. ಅವ್ರು ನನ್ನ ಕಥೆ ಹೇಳ್ತಾ ಇದ್ರು. ಅವರು ಈಶ್ವರನ ಭಕ್ತರಾಗಿದ್ದರು, ಮೊದಲು ಶಿವನ ಭಕ್ತರಾಗಿದ್ದರು ಮೊದಲು ಅವರು ಒಂದು ಗುರು ದೀಕ್ಷೆ ಪಡ್ಕೋಬೇಕು ಅಂತ ಅವ್ರು ಊರಿಗೆ ಹೋಗ್ತಾರೆ. ಅವರು ಅಲ್ಲಿ ಶಿವನ ದೇವಸ್ಥಾನ ಇರುತ್ತೆ, ಅಲ್ಲಿ ರಾತ್ರಿ ಕಳೀತಾರೆ. ಅವರು ಶಿವನಲ್ಲಿ ರಾತ್ರಿ ಪ್ರಾರ್ಥನೆ ಮಾಡ್ತಾರೆ. ಅವರು ನಾನು ಯಾವ ಮಂತ್ರ ತೊಗೋಬೇಕು, ನಾಳೆ ನಾನು ಯಾರು ಉಪಾಸನೆ ಮಾಡಬೇಕು, ನೀನೇ ಮಾರ್ಗದರ್ಶನ ಮಾಡಬೇಕು ಅಂತ. ಅವ್ರಿಗೆ ರಾತ್ರಿ ಸ್ವಪ್ನದಲ್ಲಿ ಶಿವ ಬಂದು ರಾಮ್ ಅಂತ ಹೇಳ್ತಾನೆ. ಅವ್ರ ಮಧ್ಯೆ ಇಂಥ ಬಾಂಧವ್ಯ ಇದೆ, ನಾವು ಸುಮ್ಮನೆ ಕಚ್ಚಾಡೋದು ಅಂತ. ಶಿವ ಮತ್ತು ವಿಷ್ಣು ಒಂದೇನೆ, ಆದರೆ ಶಿವಭಕ್ತರು ವಿಷ್ಣು ಭಕ್ತರು ಯಾಕಪ್ಪ ಸುಮ್ಮನೆ ಕಲಹ ಅಂತ. ಸರಿ ಇಲ್ಲ, ಇದು ಒಂದಾಗಬೇಕಾಗಿದೆ ನಿಜ.